ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಸ್ಟಿಕ್ಕರ್ಸ್ಗಳನ್ನ ನೀವು ಹೆಂಗೆ ಕಳಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ಸ್ಟಿಕ್ಕರ್ಸ್ಗಳು ನೋಡ್ತಾ ಇರ್ತೀರಾ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಒಂದು ಸ್ಟಿಕ್ಕರ್ಸ್ಗಳು ಬರ್ತಾ ಇರುತ್ತೆ, ಡೈಲಾಗ್ಗಳು, ಆ ಥರ ನಿಮ್ಮ ಒಂದು ಓನ್ ಸ್ಟಿಕ್ಕರ್ಸ್ಗಳನ್ನ ನೀವು ಕಳಿಸ್ಬೋದು. ಅದಕ್ಕೆ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಸೊ ಭಯಪಡೋ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಅಪ್ಲಿಕೇಶನ್ ಆ್ಯಂಡ್ ನೀವು ಹೆಂಗೆ ಸ್ಟಿಕ್ಕರ್ಸ್ಗಳನ್ನ ಮಾಡಿ ಕಳಿಸೋದು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ನೀವು ಫೋಟೋಸ್ಗಳನ್ನ ನೀವು ಸ್ಟಿಕ್ಕರ್ಸ್ ಮುಖಾಂತರ ನೀವು ಕಳಿಸ್ಬೇಕು ಅಂತಂದರೆ ಫಸ್ಟು ನೀವು ಫೋಟೋಸ್ಗಳನ್ನ ನೀವು ಕಟ್ ಮಾಡ್ಕೋಬೇಕು. ಓಕೆ, ಕಟ್ ಮಾಡೋದಕ್ಕೆ ಪಿಕ್ಸಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಒಂದು ಅಪ್ಲಿಕೇಶನಿಂದ ನೀವು ಕಟ್ ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ಫೋಟೋಸ್ಗಳನ್ನ ನೀವು ಹೆಂಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕ್ತೀನಿ. ಆ ಒಂದು ವೀಡಿಯೋ ನೋಡ್ಬಿಟ್ಟು ಫೋಟೋ ಕಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಅದನ್ನು ತಿಳ್ಕೊಂಡ್ಮೇಲೆ ಈ ಒಂದು ವೀಡಿಯೋ ನೋಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅಥವಾ ನೀವು ಫೋಟೋ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ಇವಾಗ ನೀವು ಕಂಟಿನ್ಯೂ ಮಾಡ್ಬೋದು. ಈ ಒಂದು ವೀಡಿಯೋನ ನೀವು ನೋಡ್ಬೋದು. ಸೊ ಇವಾಗ ನೀವು ಫೋಟೋನ ಒಂದು ಕಟ್ ಮಾಡಿರೋದು ನಿಮ್ಮ ಹತ್ರ ಇತ್ತು ಅಂತಂದರೆ ಸೊ ಫಸ್ಟ್ ನೀವು ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು, ಪರ್ಸ್ನಲ್ ಸ್ಟಿಕ್ಕರ್ಸ್ ಫಾರ್ ವಾಟ್ಸಪ್ ಅಂತ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿ ಕಟ್ ಮಾಡಿರುವಂಥ ಫೋಟೋಸ್ಗಳು ಯಾವುದೆಲ್ಲ ಇದೆ ಅದೆಲ್ಲ ಇಲ್ಲಿ ಬಂದುಬಿಡುತ್ತೆ. ಓಕೆ, ಆಟೋಮೆಟಿಕಲಿ ಅದೇ ತೊಗೊಬಿಡುತ್ತೆ. ಸೊ ನೀವು ಜಸ್ಟ್ ಇಲ್ಲಿ ಆ್ಯಡ್ ಅಂತಿದೆ ನೋಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ವುಡ್ ಯು ಲೈಕ್ ಟು ಆ್ಯಡ್ ಪಿಕ್ಸಾರ್ಟ್ ಟು ವಾಟ್ಸಪ್ ಅಂತ ಇದೆ. ಅಂತಂದರೆ ವಾಟ್ಸಪ್ಗೆ ಈ ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕಂತ ಎಸ್ ಅಂತ ಕೊಡಿ, ಆ್ಯಡ್ ಅಂತ ಕೊಡಿ. ಆ್ಯಡ್ ಅಂತ ಕೊಟ್ಟಿದ ತಕ್ಷಣ ಆ ಒಂದು ಫೋಟೋಸ್ಗಳೆಲ್ಲ ವಾಟ್ಸಪ್ ನೀವು ಸ್ಟಿಕ್ಕರ್ಸ್ಗಳು ಕಳಿಸ್ತಿರಲ್ಲ, ಇಮೋಜಿಸ್ ಎಲ್ಲ ಕಳಿಸ್ತಿರಲ್ಲ, ಅಲ್ಲಿ ಹೋಗಿ ಆ್ಯಡ್ ಆಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ವಾಟ್ಸಪ್ ಇಮೋಜಿಸ್ನ ನಾನು ಕಳಿಸೋದಕ್ಕೆ ಓಪನ್ ಮಾಡಿದ್ರೆ ಅಲ್ಲಿ ಕೆಳಗಡೆ 3 ಆಪ್ಷನ್ ಇರುತ್ತೆ. ಮೊದಲನೇದು ಇಮೋಜಿ, ನೆಕ್ಸ್ಟ್ ಇನ್ನೊಂದು ಗಿಫ್ ಅಂತ ಅಂದ್ಬಿಟ್ಟು ಅದ್ರ ಪಕ್ಕ ಒಂದು ಶೀಟ್ ಥರ ಒಂದು ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಫೋಟೋಸ್ಗಳು ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಆ್ಯಡ್ ಮಾಡ್ತಿರಲ್ಲ, ಆ ಫೋಟೋಸ್ಗಳೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ನೀವು ಇವಾಗ ನೋಡ್ಬೋದು ನನ್ನ ಒಂದು ಫೋಟೋಸ್ಗಳು ಬಂದು ಆ್ಯಡ್ ಆಗಿದೆ. ಅದನ್ನು ಸೆಲೆಕ್ಟ್ ಮಾಡಿ ಈ ಥರ ನೀವು ಕಳಿಸ್ಕೋಬೋದು, ಈ ಥರ ಸ್ಟಿಕ್ಕರ್ಸ್ಗಳನ್ನ. ಓಕೆ, ಸೊ ನೋಡಿ ಈ ಥರ ನಿಮ್ಮ ಒಂದು ಓನ್ ಸ್ಟಿಕ್ಕರ್ಸ್ಗಳನ್ನ ನೀವು ಕಳಿಸ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅವರು ಕೂಡ ನಿಮ್ಮ ಸ್ಟಿಕ್ಕರ್ಸ್ಗಳು, ನೀವು ಅವ್ರಿಗೆ ಸ್ಟಿಕ್ಕರ್ಸ್ಗಳನ್ನ ಕಳಿಸಿ ಎಂಜಾಯ್ ಮಾಡಿ. ಓಕೆ, ಒಳ್ಳೆಯದಾಗಲಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತ್ರ.